ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತದ್ದು KCET ಬಗ್ಗೆ ಅಪ್ಡೇಟ್ ಕೊಡಿ, ಇವತ್ತಿನ ಒಂದು ಅಪ್ಡೇಟ್ ಏನ ಬಂದಿದೆಯಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ KCET ಬಗ್ಗೆ ಕಂಪ್ಲೀಟ್ ಗೈಡು ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ನಿಮಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ರಿಸಲ್ಟ್ ಬಂದು 29ನೇ ತಾರೀಕಿಗೆ ಬರುತ್ತೆ ಅಲ್ವಾ. ಸೊ ಆ ಒಂದು ರಿಸಲ್ಟ್ಗೂ ಮತ್ತೆ ಫೈನಲ್ ರಿಸಲ್ಟ್ಗೂ ಏನೇನ ಚೇಂಜಸ್ ಆಗುತ್ತಾ, ಕಟ್ ಆಫ್ ನಲ್ಲಿ ವೇರಿಯೇಷನ್ ಆಗುತ್ತಾ ಅಂತ ತುಂಬಾ ಚೆನ್ನಾಗಿ ಕೇಳ್ತಿದ್ದಾರೆ. ಮತ್ತೆ ಇವಾಗ ಫೀಸ್ ಪೇಮೆಂಟ್ ಇವಾಗ ಥರ್ಡ್ ರೌಂಡ್ ಅಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಬೇಕು ಅಂತ ಇದ್ದೀರೋ ಅವರು ಕಂಪ್ಲೀಟ್ ಆಗಿ ಫೀಸ್ ನ ಪೇಮೆಂಟ್ ಮಾಡಲೇಬೇಕಾ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ 29ನೇ ತಾರೀಕು ನಿಮ್ಮ ಒಂದು ತಾತ್ಕಾಲಿಕ ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಕೂಡ ಸೆಕೆಂಡ್ ರೌಂಡ್ ನ ಒಂದು ತಾತ್ಕಾಲಿಕ ರಿಸಲ್ಟ್. ಸೊ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಏನು ಸ್ಲೈಡ್ ಆಗಿ ಚೇಂಜ್ ಆಗುತ್ತೆ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ಕೊಂಡ್ ಬಂದಿದ್ದೀನಿ. ಅಷ್ಟು ಮೇಜರ್ ಆಗಿ ಏನು ಚೇಂಜಸ್ ಆಗಿಲ್ಲ. ಯಾಕಪ್ಪ ಅಂದ್ರೆ ನಾವು ಫಸ್ಟ್ ರೌಂಡ್ ಅಲ್ಲೂ ಕೂಡ ನೋಡಿದ್ದೀವಿ, ಅಷ್ಟು ಮೇಜರ್ ಆಗಿ ಏನು ಚೇಂಜಸ್ ಆಗಿಲ್ಲ, ಸ್ಲೈಡ್ ಆಗಿ ಚೇಂಜ್ ಆಗಿದೆ ಅಷ್ಟೇ. ಅದೇ ತರನೇ ನಮ್ಗಿಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಬೇಕು ಅಂತ ಅನ್ಕೊಂಡಿದ್ರು ಅವ್ರು ಇವಾಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ಅಲ್ವಾ. ಸೊ ಅವ್ರಿಗೆ ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೂ ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಆಗುತ್ತೆ. ಸೊ ಅವಾಗ ನೀವು ಕಂಪ್ಲೀಟ್ ಪೇಮೆಂಟ್ ನ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ದುಡ್ಡನ್ನ ರೆಡಿ ಇಟ್ಕೊಳ್ಳೋಕೆ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಹಾಫ್ ಪೇಮೆಂಟ್ ಮಾಡಿ ಇನ್ನು ಹಾಫ್ ಪೇಮೆಂಟ್ ನಾನು ಆಮೇಲೆ ಕಟ್ತೀನಿ ಅಂತ ಹೇಳಕ್ಕಾಗಲ್ಲ. ಕಂಪ್ಲೀಟ್ ಪೇಮೆಂಟ್ ಬಂದ್ಬಿಟ್ಟು ನೀವು KA ವೆಬ್ಸೈಟ್ ನಲ್ಲಿ ಕಟ್ಟಬೇಕಾಗುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಫೀಸ್ ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಇದು ಮೇನ್ ಇಂಪಾರ್ಟೆಂಟು. ಮತ್ತೆ ನನಗೆ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಸೀಟ್ ಬೇಡ ಅಂದ್ರೆ ಪೆನಾಲ್ಟಿ ಜಾಸ್ತಿ ಇರುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ಕೊಂಡ್ ಬಂದಿದ್ದೀನಿ, ಲ್ಯಾಕ್ಸ್ ಗಟ್ಲೆ ಇರುತ್ತೆ. ಮತ್ತೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಫೀಸ್ ಪೇಮೆಂಟ್ ಮಾಡಿರ್ತೀರ ನೋಡಿ, ಆ ಒಂದು ಫೀಸನ್ನು ಕೂಡ KA ನವ್ರಿಗೆ ತಗೊಂಡ್ಬಿಡ್ತಾರೆ. ಸೊ ಒಂದ್ ವೇಳೆ ನೀವು ಸೀಟೇ ಬೇಡ, ಅದು ಬೇಡ, ಇದು ಬೇಡ ಅಂದ್ರೆ ಏನಕ್ಕಪ್ಪ ಅಂದ್ರೆ 23ನೇ ತಾರೀಕು ತನಕನೂ ಕೂಡ ನಿಮ್ಗೆ ಡೇಟ್ ಇತ್ತು. ಮತ್ತೆ ಅದು ಎಕ್ಸ್ಟೆಂಡ್ ಕೂಡ ಆಗಿತ್ತು ನಿಮ್ಗೆ ಏನೋ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕೆ. ಬಟ್ ತುಂಬಾ ಜನ ಬಂದ್ಬಿಟ್ಟು ಆ ಥರ ಮಾಡಿಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಎಚ್ಚರದಿಂದನೇ ಹೇಳ್ತಿದ್ದೀನಿ ಈ ಥರ ಮಾಡಿ ಅಂತ. ತುಂಬಾ ಜನ ಆ ಥರ ಮಾಡಿಲ್ಲ. ಸೊ ಹಂಗಾಗಿ ಇವಾಗ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕನೂ ಕೂಡ ನೀವು ಇಲ್ಲಿ ಹೋಗಬಹುದು. ಓಕೆನಾ. ಆಲ್ಮೋಸ್ಟ್ ಇವಾಗ ತ್ರೀ ಮಂತ್ಸ್ ಏನೋ ಆಗೋಯ್ತು ಎಕ್ಸಾಮ್ ಬರ್ದು. ನೀವಿಲ್ಲಿ ರಿಸಲ್ಟಿಗೆ ವೇಟ್ ಮಾಡಿ, ಸೆಕೆಂಡ್ ರೌಂಡ್ ರಿಸಲ್ಟಿಗೆ ವೇಟ್ ಮಾಡಿ, ಆಲ್ಮೋಸ್ಟ್ 2-3 ಮಂತ್ಸ್ ಆಗೋಗಿದೆ. ಇನ್ನೊಂದು ಮಂತ್ ಅಷ್ಟೇ ಇರೋವಂಥದ್ದು. KA ಕಂಪ್ಲೀಟ್ ಎಲ್ಲ ಪ್ರೊಸೆಸ್ಸಿಂಗು ಕೂಡ ಕಂಪ್ಲೀಟ್ ಆಗೋಗುತ್ತೆ. ಸೆಪ್ಟೆಂಬರ್ 15 ಬಂದ್ಬಿಟ್ಟು ನಿಮ್ಮ ಒಂದು ಕಾಲೇಜಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಕಾಲೇಜ್ಗೆ ಹೊರಡ್ತಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಕೂಡ ತುಂಬಾ ಜನ ಬಂದು ವೆಯ್ಟ್ ಮಾಡ್ತಿದ್ದಾರೆ ಕಾಲೇಜ್ಗೋಸ್ಕರ. ಸೊ ಅವ್ರದ್ದು ಕೂಡ ಸೆಪ್ಟೆಂಬರ್ 30th ಒಳಗಡೆ ಆಗ್ಬೋದು ಅಂತ ಅನ್ಕೊಂತೀನಿ. ಇನ್ನೂ ಸ್ವಲ್ಪನೂ ಕೂಡ ಡಿಲೇ ಆಗ್ಬೋದು, ಹೇಳಕ್ಕಾಗಲ್ಲ. KA ನವರು ಯಾವ ರೀತಿ ಅವ್ರು ಅಪ್ಡೇಟ್ಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಒಂದು ಪ್ರೊಸೆಸ್ ರನ್ ಆಗುತ್ತೆ. ಸೊ ಇವಾಗ ನಾಳೆ 29ನೇ ತಾರೀಕು ತನಕ ಕೂಡ ವೇಟ್ ಮಾಡಬೇಕಾಗುತ್ತೆ. 1 ಗಂಟೆಗೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿದರೆ 1 ಗಂಟೆಗೆ ಎಕ್ಸಾಕ್ಟ್ ಆಗಿ ಬರಲ್ಲ. ಓಕೆನಾ. 3 ಗಂಟೆ 4 ಗಂಟೆಗೂ ಕೂಡ ಬರಬಹುದು, 1 ಗಂಟೆಗೆ ಬರಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ KA ನವರು ಒಂದು ಡೇಟ್ ಕೊಟ್ಟಿದ್ದಾರೆ, ಒಂದು ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ತಕ್ಷಣ ಏನು ರಿಲೀಸ್ ಮಾಡಲ್ಲ, ಬೇರೆ SLC PUC ತರ. ಸೊ ಹಂಗಾಗಿನೇ ಅದು ಸ್ವಲ್ಪ ಒಂದೇ ಸತಿ ಎಲ್ಲರೂ ಕೂಡ 1 ಗಂಟೆಗೆ ಹೋಗಿದ್ದೀರಾ ಅಂದ್ರೆ ಸರ್ವರ್ ಹೊಲ್ಟೋಗುತ್ತೆ, ಎಲ್ಲರೂ ಕೂಡ ಮತ್ತೆ ಕಮೆಂಟ್ ಮಾಡ್ತೀರಾ. ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಚೆಕ್ ಮಾಡಿ, ಏನ್ ಟೆನ್ಷನ್ ತಗೊಳ್ಳೋವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.